ಹೊರಗಿನವರು ಒಪ್ಪಿದ್ರು, ಒಳಗಿನವರು ಸಿಡಿದ್ರು. ದಿಲ್ಲಿಲಿ ಸಂಧಾನ, ಬೆಂಗಳೂರಲ್ಲಿ ಸಂಘರ್ಷ. ದಕ್ಷಿಣಕ್ಕೊಂದು ದಾರಿ, ಉತ್ತರಕ್ಕೊಂದು ದಾರಿ. ಇದು ಚದುರಂಗದ ಎರಡನೇ ಸ್ಟೋರಿ. ಒಳಗೊಳಗೆ ಗುದ್ದು. ಕಾಂಗ್ರೆಸ್ನವರದೇ ಒಂದು ಟೆನ್ಷನ್ ಆದರೆ ಬಿಜೆಪಿಯವರದೇ ಮತ್ತೊಂದು ಟೆನ್ಷನ್. ಯಾಕಂದ್ರೆ ಕಾಂಗ್ರೆಸ್ನವರಿಗೆ ಅಧಿಕಾರವನ್ನು ಉಳಿಸ್ಕೊಳ್ಬೇಕಾಗಿರುವಂಥದ್ದು, ಸುಭದ್ರ ಸರ್ಕಾರಕ್ಕೆ ಅಭದ್ರತೆ ಕಾಡದಂತೆ ನೋಡ್ಕೊಳ್ಬೇಕಾಗಿರುವಂಥದ್ದು, ಇವೆಲ್ಲವೂ ಕೂಡ ಕಾಂಗ್ರೆಸ್ನವರ ವಿಚಾರ. ಆದರೆ ಕಾಂಗ್ರೆಸ್ಸನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಹೊರಟಿರುವಂತಹ ಭಾರತೀಯ ಜನತಾ ಪಕ್ಷಕ್ಕೆ ತಮ್ಮವರನ್ನೇ ಜೊತೆ ಕರೆದುಕೊಂಡು ಹೋಗೋದ್ರ ಬಗೆಗಿನ ಸಮಸ್ಯೆ, ಸಂಘರ್ಷ, ಸವಾಲು ಎದುರಾಗ್ತಾ ಇದೆ. ಮೂಡಾ ಹಗರಣ ವಿರುದ್ಧ ಆಗಸ್ಟ್ 3ರಿಂದ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರನ್ನ ಮನವೊಲಿಕೆ ಮಾಡಲಾಗಿದೆ. ವಿಶ್ವಾಸಕ್ಕೆ ಪಡೆದು ಪಾದಯಾತ್ರೆಯನ್ನು ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರದ್ದು ಮಾತನ್ನು ಹೇಳಿದ್ರು, ನನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈಗ ಅವರ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗಿದೆ. ಗೊಂದಲ ಇಲ್ಲದೆ ಪ್ಲಾನ್ ಮಾಡಿಕೊಳ್ಳುವಂತೆ ವಿಜೇಂದ್ರ ಅವರು ಕೂಡ ಕರೆ ಕೊಟ್ಟಿದ್ದಾರೆ. ವಿಜೇಂದ್ರ ಅವರಿಗೂ ಕೂಡ ಕಿವಿ ಮಾತನ್ನು ಹೇಳಿದ್ದಾರೆ. ಅಮಿತ್ ಶಾ ಅವರು ಕೂಡ ಹೇಳಿ ಕಳಿಸಿದ್ದಾರೆ, ಗೊಂದಲ ಇಲ್ಲದಂಗೆ ಈ ವಿಚಾರವನ್ನು ಮಾಡ್ಕೊಂಡು ಹೋಗಬೇಕು, ನೀವು ಮುಂದಕ್ಕೆ ಹೆಜ್ಜೆ ಇಡಬೇಕು ಅನ್ನುವಂತಹ ಅಂಶಗಳನ್ನು ಕೂಡ ಹೇಳಿದ್ದಾರೆ. ಇಲ್ಲಿ ಕುಮಾರಸ್ವಾಮಿ ಅವರ ಸಂಧಾನ ಹೇಗಾಯಿತು ಅನ್ನುವಂಥದ್ರ ಬಗ್ಗೆ ನಿಮಗೆ ಮೊದಲಿಗೆ ಹೇಳಬೇಕು. ಕುಮಾರಸ್ವಾಮಿ ಅವರ ಸಂಧಾನದ ವಿಚಾರಕ್ಕೆ ಬಂದಾಗ ಇಲ್ಲಿ ಬಹಳ ಮುಖ್ಯವಾಗಿ ಕುಮಾರಸ್ವಾಮಿ ಅವರನ್ನ ಕರೆಸಿ ಮಾತುಕತೆಯನ್ನು ನಡೆಸಲಾಗಿದೆ. ಇದು ರಾಧಾಮೋಹನ್ ಮತ್ತು ಪ್ರಹ್ಲಾದ್ ಜೋಶಿ ಅವರ ಜೊತೆಗೆ ನಂತರ ನಡೆದಂಥ ಸಭೆ. ಅದಕ್ಕಿಂತ ಪೂರ್ವದಲ್ಲಿ JP ನಡ್ಡಾ ಅವರ ಜೊತೆ ಕೂಡ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿದ್ದಾರೆ. ಯಾಕಂದರೆ ಇವರು ಇವತ್ತು NDAಯ ಭಾಗ. ಗರಂ ಆಗಿದ್ದಂತಹ ಕುಮಾರಸ್ವಾಮಿ ಅವ್ರನ್ನ ಕೂಲ್ ಡೌನ್ ಮಾಡಲಾಗಿದೆ. ಪಾದಯಾತ್ರೆ ವಿಚಾರದಲ್ಲಿ ಮನಸ್ತಾಪವನ್ನು ಸೃಷ್ಟಿಯಾಗಿರೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ತಮಗಾದಂತಹ ಅಪಮಾನದ ಬಗ್ಗೆ ಕುಮಾರಸ್ವಾಮಿ ಅವರು ಹೇಳಿಕೊಂಡಿದ್ದಾರೆ, ಅದರ ಬಗ್ಗೆ ಮಾತನಾಡಿದ್ದಾರೆ. ಪಾದಯಾತ್ರೆಯಲ್ಲಿ ಪ್ರೀತಮ್ ಗೌಡ ಇರಬಾರ್ದು ಅನ್ನುವಂತಹ ಷರತ್ತನ್ನು ಹಾಕಿದ್ದಾರೆ. ಈಗ ಪಾದಯಾತ್ರೆಗೆ ಸಾಥ್ ಷರತ್ತುಗಳು ಅನ್ವಯ ಅನ್ನುವಂತಹ ಸ್ವರೂಪದಲ್ಲಿ ನಡೆಯುತ್ತೆ. ದೋಸ್ತಿಗಳು ಹೆಗಲ ಮೇಲೆ ಹೆಗಲ ಕೈ ಹಾಕಬೇಕು ಅಂದಿದ್ರು ಕೂಡ ಒಂದು ಷರತ್ತಿದೆ. ಅದೇನು ಅಂತ ಹೇಳಿದ್ರೆ ಪ್ರೀತಮ್ ಗೌಡ ಅಲ್ಲಿ ಇರಬಾರ್ದು ಅಂತೇಳಿ. ಪ್ರೀತಮ್ ಗೌಡ ಭಾಗಿಯಾಗದಿದ್ರೆ ಮಾತ್ರ JDS ಒಪ್ಪಿಗೆ. ಪ್ರೀತಮ್ ಗೌಡ ಅವ್ರಿಗೂ ಕೂಡ ದೊಡ್ಡ ಮೈಲೇಜ್ ಸಿಕ್ಕಿದೆ. ಅವರು ಈಗ ರಾಜ್ಯ ಮಟ್ಟದ ದೊಡ್ಡ ನಾಯಕರಾಗಿ ಎಮರ್ಜ್ ಆಗ್ತಾ ಇದ್ದಾರೆ. ನೋಡಿ, ಅವರ ಕಾರಣಕ್ಕಾಗಿ ನೀವು ಬರೋದಿಲ್ಲ ಅಥವಾ ಅವರ ಕಾರಣಕ್ಕಾಗಿ ಬರ್ತಾರೆ ಅಂತ ಹೇಳೋದಿದೆಯಲ್ಲ, ಒಬ್ಬ ವ್ಯಕ್ತಿಯ ಕಾರಣಕ್ಕಾಗಿಯೇ ಮಾಡ್ತಾರೆ ಅಂದರೆ ಆ ವ್ಯಕ್ತಿಯ ಪ್ರಾಬಲ್ಯ ಎಷ್ಟು ದೊಡ್ಡದಾಗುತ್ತೆ ಅನ್ನೋದು ಅಷ್ಟೇ ಮುಖ್ಯ. ಪ್ರೀತಮ್ ಗೌಡ ಈ ವಿಚಾರದಲ್ಲಿ ಅವರ ರಾಜಕೀಯವಾಗಿ ನಾವು ಇದನ್ನು ನೋಡಬೇಕು. ರಾಜಕೀಯವಾಗಿ ನೋಡಿದಾಗ ಪ್ರೀತಮ್ ಗೌಡರಿಗೆ ಸಿಗಬಹುದಾಗಿರುವಂಥ ಸಕ್ಸಸ್ ಕೂಡ ಇದುವೆ ಅಂತ. ಅಂದರೆ ಅವರ ಬದ್ಧತೆ, ದೇವೇಗೌಡರ ಫ್ಯಾಮಿಲಿ ವಿರುದ್ಧದ ರಾಜಕೀಯ ಸಂಘರ್ಷ, ಆ ಸಂಘರ್ಷಕ್ಕೆ ಒಂದು ಅಧಿಕೃತ ಮೊಹರನ್ನ ಕುಮಾರಸ್ವಾಮಿ ಅವರು ಒತ್ತಿಸಿದ್ದಾರೆ BJP ಹೈಕಮಾಂಡ್ನ ಮೂಲಕವಾಗಿ. ಕುಮಾರಸ್ವಾಮಿ ಜೊತೆ ಪ್ರಹ್ಲಾದ್ ಜೋಶಿ ಕೂಡ ಸಂಧಾನವನ್ನು ಮಾಡಿದ್ದಾರೆ. ಅವರ ಮನೆಗೆ ಕರೆಸ್ಕೊಂಡು ಮಾತನಾಡಿದ್ದಾರೆ. ಅವ್ರನ್ನ ಸಮಾಧಾನ ಹೇಳಬೇಕಲ್ಲ, ಆ ಸಮಾಧಾನ ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಮೊದಲಿಗೆ JP ನಡ್ಡಾ ಅವ್ರ ಜೊತೆ ಚರ್ಚೆ ಆಯಿತು. ನಂತರ ರಾಧಾಮೋಹನ್ ಹಾಗೂ ಪ್ರಹ್ಲಾದ್ ಜೋಶಿ ಅವರು ಕುಳಿತುಕೊಂಡು ಕುಮಾರಸ್ವಾಮಿ ಅವರ ಮನವೊಲಿಕೆಯನ್ನು ಮಾಡಿದ್ದಾರೆ. ಈ ಮೂಲಕ ಕುಮಾರಸ್ವಾಮಿ ಅವರು ನಿನ್ನೇನು ಫುಲ್ ಸಿಟ್ನಲ್ಲಿದ್ರಲ್ಲ, ಭಾಳ ಕೋಪದಲ್ಲಿದ್ದರು, ಕೆಂಡಾಮಂಡಲರಾಗಿದ್ದರು. ಆದರೆ ಇವತ್ತು ಕೂಲ್ ಆಗಿದ್ದಾರೆ ದಳಪತಿ. ಈ ಒಂದು ಬೆಳವಣಿಗೆಯ ನಂತರ ಜೋಶಿಯವರು ಹಾಗೆಯೇ ವಿಜೇಂದ್ರ ಅವರು ಮಾತನಾಡಿದ್ದಾರೆ. ಅವರಿಬ್ಬರು ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀವಿ. ಕುಮಾರಸ್ವಾಮಿ ಅವರು ಮತ್ತು JDS ಬರ್ತಾರಾ ಇಲ್ವ ಅಂತ ನಾವು ಒಂದಿಷ್ಟು ಕಮ್ಯುನಿಕೇಷನ್ ಗ್ಯಾಪ್ಗಳೇನಿತ್ತು ಅದನ್ನು ನಾನು, ವಿಜೇಂದ್ರ ಅವರು ಮತ್ತು ರಾಧಾಮೋಹನ್ ದಾಸ್ ಅವರು ಮಾತುಕತೆ ಮಾಡಿ ಎಲ್ಲವೂ ಸರಿ ಹೋಗಿದೆ. ಕುಮಾರಸ್ವಾಮಿ ಅವ್ರ ಜೊತೆಗೆ ನಾವು ಮೀಟಿಂಗ್ ಮಾಡಿದ್ದ ಫೋಟೋನು ನಾವು ನಿಮಗೆ ಈಗ ರಿಲೀಸ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಎವ್ರಿಥಿಂಗ್ ಈಸ್ ಸಾರ್ಟೆಡ್ ಔಟ್ ಆ್ಯಂಡ್ ಆ್ಯಸ್ ಪರ್ ದಿ ಶೆಡ್ಯೂಲ್ ನಮ್ಮ ಎರಡೂ ಪಕ್ಷದ ನೇತೃತ್ವದಲ್ಲಿ, ಅರ್ಥಾತ್ NDA ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯಲಿದೆ. ಸಂಪೂರ್ಣ ಪಾದಯಾತ್ರೆಯ ಒಂದು 7 ದಿವಸದ ಪಾದಯಾತ್ರೆಯಲ್ಲಿ ಎರಡೂ ಪಕ್ಷಗಳ ನಾಯಕರು ಎಲ್ಲರೂ ಭಾಗವಹಿಸ್ತಾರೆ. ಶನಿವಾರ ಬೆಳಗ್ಗೆ 8:00 ನೈಸ್ ರೋಡ್ ಜಂಕ್ಷನಿಂದ ನಮ್ಮ ಪಾದಯಾತ್ರೆಗೆ ಆಗಲೇ ನಿಶ್ಚಯ ಆಗಿದೆ, ನಿರ್ಧಾರ ಆಗಿದೆ ಜಾಗ ಏನು ಅಂತೇಳಿ. ಅಲ್ಲಿ ಬೆಳಗ್ಗೆ 8:00 ಕೂಡ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗ್ತದೆ, ಚಾಲನೆ ಸಿಗ್ತದೆ. ರಾಜ್ಯದ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತಾ ದಳದ ಎಲ್ಲ ಸಂಸದರು ಇರ್ತಾರೆ. ನಮ್ಮ ಎರಡೂ ಪಕ್ಷದ ಶಾಸಕರುಗಳು ಇರ್ತಾರೆ. ಅವತ್ತು ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋರಿದ್ದಾರೆ. ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಕೂಡ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ. ಹೀಗೆ ಕುಮಾರಸ್ವಾಮಿಯವರ ಮನವೊಲಿಕೆ ಆಗಿದೆ. ಪಾದಯಾತ್ರೆಗೆ ಸಮಯ ನಿಗದಿಯಾಗಿದೆ, ಮುಹೂರ್ತ ಫಿಕ್ಸ್ ಆಗಿದೆ, ಜಾಗ ನಿಗದಿಯಾಗಿದೆ, ಎಲ್ಲಿಂದ ಎಲ್ಲಿವರೆಗೆ ನಡಿಬೇಕು, ಹಿಂಗಿದೆ ಪ್ಲಾನು, ಇವೆಲ್ಲವೂ ಕೂಡ ರೆಡಿಯಾಗಿದೆ.
ಇದರ ನಡುವೆನೇ ಪಾದಯಾತ್ರೆಗೆ ಸಜ್ಜಾಗ್ತಾ ಇದ್ದಂತೆಯೇ ಬಿಜೆಪಿಯಲ್ಲಿರುವಂತಹ ಆಕ್ಟಿವ್ ಆಗಿದ್ದಾರೆ. ಮಾಜಿ ಶಾಸಕರಾಗಿರುವಂತಹ ಮಾಜಿ ಸಚಿವರಾಗಿರುವಂತಹ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಒಂದು ತಂತ್ರಗಾರಿಕೆಯ ಸಭೆಯನ್ನು ಕೂಡ ನಡೆಸಲಾಗಿದೆ. ಪಾದಯಾತ್ರೆ ಇದು ಪರ್ಯಾಯ ಪಾದಯಾತ್ರೆ. ಈ ಪರ್ಯಾಯ ಪಾದಯಾತ್ರೆಗೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಇದಕ್ಕಾಗಿ ಅನುಮತಿಯನ್ನು ಕೇಳುವಂತಹ ಒಂದು ಮನವಿಯನ್ನು ಕೂಡ ಮಾಡುವುದರ ಬಗ್ಗೆ ಅವರು ಈಗ ತೀರ್ಮಾನಗಳನ್ನು ಕೈಗೊಂಡಿದ್ದಾರೆ. ಹಾಗಾದರೆ ಪರ್ಯಾಯ ಪಾದಯಾತ್ರೆಯ ಸ್ವರೂಪ ಎಂಥದ್ದು ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಬಹಳ ಮುಖ್ಯವಾಗಿ ಪರ್ಯಾಯ ಪಾದಯಾತ್ರೆಯಲ್ಲಿರುವಂತಹ 4 ಜನ ಇವರು ಘಟಾನುಘಟಿ ನಾಯಕರುಗಳು ಈಗಾಗಲೇ ಪರ್ಯಾಯ ಪಾದಯಾತ್ರೆಯ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ. ಟೀ ಕಾಫಿ ಸೇವನೆ ಮಾಡ್ತಾ ಬಸನಗೌಡ ಯತ್ನಾಳ್ರು, ಕುಮಾರ್ ಬಂಗಾರಪ್ಪ ಅವರು, ಜೊತೆಗೆ ರಮೇಶ್ ಜಾರಕಿಹೊಳಿ ಮತ್ತು ಪ್ರತಾಪ್ ಸಿಂಹ ಈ 4 ಜನ ಈ ಒಂದು ಸಭೆಯಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ. ಇಲ್ಲಿ ಯತ್ನಾಳ್ರು ನಿರಂತರವಾಗಿ ಯಡಿಯೂರಪ್ಪ ಅವರ ವಿರುದ್ಧ ಇರುವಂತಹ ವ್ಯಕ್ತಿ. ರಮೇಶ್ ಜಾರಕಿಹೊಳಿ ಕಳೆದ ಬಾರಿ ತಮ್ಮನ್ನ ಮಂತ್ರಿಮಂಡಲದಿಂದ ತೆಗೆದ ನಂತರ ವಾಪಸ್ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಳ್ಳಿಲ್ಲ ಅನ್ನುವಂತಹ ಸಿಟ್ಟು ಅವ್ರಿಗೂ ಕೂಡ ಇದೆ. ಕುಮಾರ್ ಬಂಗಾರಪ್ಪನವ್ರದ್ದು ಕೂಡ ಅಂಥದ್ದೇ ಸ್ವರೂಪದ ಸಮಸ್ಯೆಗಳಿದ್ದಾವೆ ಸೊರಬದಲ್ಲಿ, ಅವರ ಸೋಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗದಿರುವಂತಹ ನೋವಿನ ಸಿಟ್ಟು ಕೂಡ ಇದೆ ರಾಜ್ಯ ನಾಯಕತ್ವದ ವಿರುದ್ಧ. ಇವರೆಲ್ಲರೂ ಸೇರಿಕೊಂಡು ಸಭೆ ಮಾಡಿದ್ದಾರೆ. ಹಾಗಾದ್ರೆ ಏನು ಈ ಸಭೆಯ ತೀರ್ಮಾನ ಏನು, ಅದರ ಬಗ್ಗೆ ಕೂಡ ಅಂಶಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ವಿಜೇಂದ್ರ ನಾಯಕತ್ವಕ್ಕೆ ಸೆಡ್ಡು ಹೊಡಿಬೇಕು ಅನ್ನುವಂಥದ್ದು ಇವರ ಬಹಳ ಮುಖ್ಯವಾದಂಥ ಗೋಲು. ಅದುವೇ ಇವರ ಗುರಿ. ಅದೊಂದೇ ಗುರಿಯನ್ನು ಇಟ್ಕೊಂಡಿದ್ದಾರೆ. ವಿಜೇಂದ್ರ ಅವರ ವಿರೋಧಿಗಳೆಲ್ಲರೂ ಕೂಡ ಒಂದಾಗಿ ಇದಕ್ಕೊಂದು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ಏನು ಮಾಡಬೇಕು, ವಾಟ್ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಇದರ ನೇತೃತ್ವದಲ್ಲಿ ಇರುವಂತಹ ಇಬ್ಬರು ಶಾಸಕರುಗಳು, ಹಾಗೆಯೇ ಪ್ರತಾಪ್ ಸಿಂಹ ಮತ್ತು ಕುಮಾರ್ ಬಂಗಾರಪ್ಪ ಇವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಏನು ಮಾಡಬಹುದು, ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಸಿಗದಿರುವುದಕ್ಕೆ ಇವರಲ್ಲಿ ಬೇಸರ ಇದ್ದೇ ಇದೆ. ಯಾವ್ಯಾವ ಸ್ವರೂಪದ ಸ್ಥಾನಮಾನಗಳನ್ನು ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ, ಅದು ಯಾವುದು ಸಿಗ್ತಾ ಇಲ್ಲ, ಅದಕ್ಕಾಗಿ ಬೇಸರ ಇದೆ ಅವರಿಗೆ. ಅತೃಪ್ತರನ್ನೆಲ್ಲ ಒಂದು ಕಡೆ ಸೆಳೆಯುವಂತಹ ಪ್ರಯತ್ನವೂ ಕೂಡ ಮುಂದೆ ನಡೀಬಹುದು ವಿಜೇಂದ್ರ ಅವರ ನಾಯಕತ್ವದ ವಿರುದ್ಧ. ಪಾದಯಾತ್ರೆಗೆ ಅನುಮತಿ ಕೇಳಿರುವಂತಹ ನಾಯಕರುಗಳು ತಮಗೆ ಪರ್ಯಾಯವಾದಂತಹ ಪಾದಯಾತ್ರೆ, ಇವರು ಬೆಂಗಳೂರಿಂದ ಮೈಸೂರಿಗೆ ಹೋದರೆ ನಾವು ಬಳ್ಳಾರಿ ಕಡೆಗೆ ನಡೀತೀವಿ ಅಂತೇಳಿ ದೆಹಲಿ ಹೈಕಮಾಂಡ್ ಬಳಿಯೇ ಅನುಮತಿಗೆ ಮನವಿಯನ್ನು ಮಾಡಿಕೊಳ್ಬೇಕು. ನಾವು ಕೂಡ ಹೋಗಿ ಹೈಕಮಾಂಡ್ ಹತ್ರನೇ ಕೇಳಬೇಕು. ನಾವು ಇದನ್ನು ಮಾಡ್ತಿರೋದು ಪಕ್ಷಕ್ಕಾಗಿ, ಪಕ್ಷದ ಸಂಘಟನೆಗಾಗಿ, ಪಕ್ಷದ ಒಳಿತಿಗಾಗಿ, ಹಾಗೆಯೇ ಸಿದ್ದರಾಮಯ್ಯನವರ ರಾಜೀನಾಮೆ ಕಾರಣಕ್ಕಾಗಿ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಹಾಗೆ ಕುಮಾರ್ ಬಂಗಾರಪ್ಪ ಅವರು ಕೂಡ ಮಾತನಾಡಿದರೆ ಅವರಿಬ್ಬರ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲ ಪರ್ಮಿಷನ್ ಏನು ರಮೇಶ್ ಜಾರಕಿಹೊಳಿ ಬಂದ ಮ್ಯಾಗ ಮಾಡ್ತೀವಿ ನೋಡೋಣ. ಹೈಕಮಾಂಡ್ ಪಾದಯಾತ್ರೆಗೆ ಪರ್ಮಿಷನ್ ಕೇಳಿದ್ರಿ ಸರ್? ಹೈಕಮಾಂಡ್ ಪರ್ಮಿಷನ್ ಕೇಳಿದ್ರೆ ಅವ್ರು ಕೊಟ್ಟ ನಂತರ ಮುಂದಿನ ತೀರ್ಮಾನ ಮಾಡ್ತೀವಿ. ಓಕೆ, ಏನೇ ಮಾಡಿದ್ರು ಕೂಡ ವಿಲ್ ಫಾಲೋ ದ ಸೆಂಟ್ರಲ್ ಪಾರ್ಟಿ ಹೈಕಮಾಂಡಿನಿಂದ ಬರ್ತಕ್ಕಂಥ ಆದೇಶನ ನಾವು ಫಾಲೋ ಮಾಡ್ತೀವಿ. ನಾವೆಲ್ಲ ಪಕ್ಷದ ಕಟ್ಟಾಳುಗಳು ವಿಲ್ ನಾಟ್ ಗೋ ಬಿಯಾಂಡ್ ದಟ್. ಹೀಗೆ ಎಲ್ಲ ಪಕ್ಷದ ಕಟ್ಟಾಳುಗಳು ಸೇರಿ ಸಪರೇಟ್ ಆದಂತಹ ರೀತಿಯಲ್ಲಿ ಸಭೆ ನಡೆಸಿ ಪಕ್ಷವನ್ನು ಹೆಂಗೆ ಸದೃಢಗೊಳಿಸೋದು, ಹೆಂಗೆ ಕಟ್ಟೋದು ಅನ್ನುವಂಥದ್ದನ್ನು ತಾವೇ 4 ಜನ ಕುಳಿತುಕೊಂಡು ಸಭೆಯನ್ನು ಮಾಡಿದ್ದಾರೆ. 4 ಗೋಡೆಗಳ ಮಧ್ಯೆ ನಡೆಸಿರುವಂತಹ ಈ ಸಭೆಯ ಫೋಟೋವನ್ನು ಕೂಡ ಇದೇ ಕಾರಣಕ್ಕಾಗಿ ಹೆಂಗೆ ನಾವು ಪಕ್ಷವನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ಸೀರಿಯಸ್ ಆಗಿದ್ದೀವಿ ಅನ್ನೋದನ್ನು ತೋರಿಸುವಂತಹ ಕೆಲಸವನ್ನು ಈ ಫೋಟೋಗಳನ್ನು ಕೂಡ ಅವರು ಮಾಧ್ಯಮದ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಾರೆ. ಈ ಮೂಲಕ ತಮ್ಮ ಪ್ರಯತ್ನ ಹೇಗೆ ಸಾಗ್ತಾ ಇದೆ ಪಕ್ಷ ಕಟ್ಟುವಂತಹ ಕೆಲಸ ಅನ್ನೋದನ್ನು ಅವರು ತೋರಿಸ್ತಾ ಇದ್ದಾರೆ. ಆದರೆ ಯಾವ ಸ್ವರೂಪದಲ್ಲಿ ಪಕ್ಷ ಕಟ್ತಾ ಇದ್ದಾರೆ, ಯಾವ ಸ್ವರೂಪದಲ್ಲಿ ಪಕ್ಷದ ಒಳಗಡಿನ ಭಿನ್ನಮತಗಳಿಗೆ ಕಾರಣ ಆಗಿದೆ, ಯಾವ ಕಾರಣಕ್ಕೆ ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ ಈ 4 ಜನರ ವಿಚಾರಗಳು ಏನೇನಿದ್ದಾವೆ ಅನ್ನೋದ್ರ ಬಗ್ಗೆ ಇದೇ ಸ್ವರೂಪದಲ್ಲಿನೇ ಈಗ ಬಿಜೆಪಿಯ ಒಳಗಡೆ ಗುದ್ದಾಟವು ಕೂಡ ಜೋರಾಗ್ತಾ ಇದೆ. ಇಲ್ಲಿ 3ನೇ ತಾರೀಕಿನಿಂದ ಪಾದಯಾತ್ರೆ ನಡೆಸುವಂಥದ್ದು ನಿಶ್ಚಿತ. ರಾಜ್ಯದಲ್ಲಿ ಮಳೆ ಬರಲಿ, ಪ್ರವಾಹ ಬರಲಿ, ಏನೇ ಆದರೂ ಸರಿ ನಾವಂತೂ ಪಾದಯಾತ್ರೆ ನಡೆಸೇ ಸಿದ್ಧ ಅನ್ನುವಂಥ ರೀತಿಯಲ್ಲಿ ಬಿಜೆಪಿಯವರು ಇದ್ದಾರೆ. ಅವ್ರ ಜೊತೆಗೆ ಒಲ್ಲದ ಮನಸ್ಸಿನಲ್ಲೇ ಹೆಗಲು ಕೊಡೋದಕ್ಕೆ ಈಗ JDSನವರು ಕೂಡ ಸಜ್ಜಾಗಲೇಬೇಕು. ಮೊನ್ನೆ ಅಷ್ಟೇ ಹೇಳ್ತಿದ್ರು, ನಿನ್ನೆ ಮತ್ತು ಇವತ್ತು ವಿಶೇಷವಾಗಿ ಹೇಳ್ತಾ ಇದ್ರು, ಬಿಡದಿಯಿಂದ ಹಿಡಿದು ಮೈಸೂರಿನವರೆಗೆ ಅಂದರೆ ಶ್ರೀರಂಗಪಟ್ಟಣದವರೆಗೂ ಕೂಡ ರೈತರು ಈಗ ಬಿತ್ತನೆ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರನ್ನ ಪಾದಯಾತ್ರೆ ಕರೆಯೋದಕ್ಕೆ ಸಾಧ್ಯನಾ ಅಂತ ಹೇಳ್ಕೊಂಡು ಆದರೆ ಈಗ ಬಿತ್ತನೆಯನ್ನು ಬಿಟ್ಟು ಬನ್ನಿ 10 ದಿವಸ ನಡೆಯೋಣ, ಆಮೇಲೆ ನೋಡ್ಕೊಳ್ಳೋಣ, ಗದ್ದೆ ಕೆಲಸ ಹೆಂಗೂ ಇರುತ್ತೆ ಆಮೇಲೆ ನೋಡ್ಕೊಳ್ಳೋಣ ಅನ್ನೋಂಥ ರೀತಿಯಲ್ಲಿ ತೀರ್ಮಾನಕ್ಕೆ ಬಂದಿದ್ದಾರೆ ದಳಪತಿಗಳು. ಒಟ್ಟಿನಲ್ಲಿ ದೋಸ್ತಿ ಅಂತ ಹೇಳಿದ ಮೇಲೆ ಅನುಸರಿಸ್ಕೊಂಡು ನಡಿಲೇಬೇಕಂತ ಅನಿವಾರ್ಯತೆ ಕುಮಾರಸ್ವಾಮಿ ಅವರು ಕೂಡ ಇದ್ದೇ ಇದೆ. ಆ ಅನಿವಾರ್ಯತೆಗೆ ಕಟ್ಟು ಬಿದ್ದು ಅವರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಜೊತೆಯಾಗಿ ಹೆಜ್ಜೆ ಹಾಕುವುದರ ಕಡೆಗೆ ಮುಂದಾಗ್ತಾ ಇರುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ಇದು ಇವತ್ತಿನ ಚದುರಂಗ. ನಮಸ್ಕಾರ.